ರೇವತಿ ಅವರೇ, ಓಕೆ, ಏನು ಮಾಡ್ತಾ ಇದ್ರಿ ಇಲ್ಲಿ ಗ್ರೌಂಡ್ ಹತ್ರ? ಇಲ್ಲಿ ವಿ ಆರ್ ಅ ಪಾರ್ಟ್ ಆಫ್ ಅವರ್ ಕಂಪನಿ ಕ್ರಿಕೆಟ್ ಮ್ಯಾಚ್. ಓಕೆ, ಸರಿ ಮೇಡಮ್, ನಾಳೆ ಇಂಡಿಯಾ ನ್ಯೂಜಿಲೆಂಡ್ ಮ್ಯಾಚ್ ಇದೆ. ಸೊ ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಏನು ಹೇಳ್ತೀರಾ ನಾಳೆ? ಸಾರಿ, ಯಾವ್ದು ಗೆಲ್ಬೋದು? ಮೋಸ್ಟ್ ಇಂಡಿಯಾಗೆ ಪ್ರಿಫರ್ ಮಾಡ್ತೀವಿ. ಎಸ್, 100% ಮಾಡಲೇಬೇಕಲ್ವಾ? ಯು ಆರ್ ಫ್ರಮ್? ನಾವು ಇಲ್ಲೇ ಇಂಡಿಯಾದವ್ರೆ. ನಾವು ಇಂಡಿಯಾದವ್ರೆ. ಸರಿ, ಓಕೆ ಮೇಡಮ್, ನಿಮ್ಗೊಂದು ಪ್ರಶ್ನೆ, ಓಕೆನಾ? ನಿಮ್ಮ ಫೇವ್ರೆಟ್ ಪ್ಲೇಯರ್ ಯಾರು ಇಂಡಿಯಾದಲ್ಲಿ? ವಿರಾಟ್ ಕೊಹ್ಲಿ. ವಿರಾಟ್ ಕೊಹ್ಲಿ ನಾಳೆ ಸೆಂಚುರಿ ಹೊಡಿತಾರಾ? ಡೆಫಿನೆಟ್ ಆಗಿ ಹೊಡಿತಾರಾ? ಯಾ. ಸೊ ಓಪನಿಂಗ್ ಬ್ಯಾಟ್ಸ್ಮನ್ ಯಾರು ಬಂದ್ರೆ ಒಳ್ಳೆಯವರು, ರೋಹಿತ್ ಶರ್ಮಾನ ಅಥವಾ ವಿರಾಟ್ ಕೊಹ್ಲಿನ? ವಿರಾಟ್ ಕೊಹ್ಲಿ. ಥ್ಯಾಂಕ್ ಯು. ಹಾಯ್, ನಿಮ್ಮ ಹೆಸರು ಹೇಳಿ. ಮೇಘ್ನಾ. ಮೇಘ್ನವ್ರು ಏನು ಮಾಡ್ತಾ ಇದ್ದೀರಾ? ಐ ಆಮ್ ವರ್ಕಿಂಗ್ ಫಾರ್ ದ ಕ್ಯೂಲಾ ಟೆಕ್ನಾಲಜಿ. ಓಕೆ, ನಾಳೆ ಯಾರು ಗೆಲ್ತಾರೆ? ಇಂಡಿಯಾ ನ್ಯೂಜಿಲೆಂಡ್ ಇದೆ. ಇಂಡಿಯಾ. ಹೂ ಇಸ್ ಯುವರ್ ಫೇವರೆಟ್ ಪ್ಲೇಯರ್? ಧೋನಿ. But he is not playing. He is not Virat. Virat Kohli. Okay, who will make century in our team tomorrow? I think Virat Kohli. Okay. Who will win the toss? I prefer India. They should bat or field? Batting. First batting they have to do batting. Thank you. Thank you. ವಿಜಯ್. ಓಕೆ, ಯಾವ್ರು ನಿಮ್ಮದು? ನಮ್ಮದು ಬಳ್ಳಾರಿ. ಓಕೆ, ಇಲ್ಲಿ ಬಂದಿದ್ದು ಇಲ್ಲಿ ಬಂದು ಈವೆಂಟ್ ಇತ್ತು, ಅದಕ್ಕೆ ಇವೆಂಟಾ? ಓಕೆ ಬ್ರದರ್, ನಾಳೆ ಇಂಡಿಯಾ ನ್ಯೂಜಿಲೆಂಡ್ ಮ್ಯಾಚು. ಮೊನ್ನೆ ನ್ಯೂಜಿಲೆಂಡ್ ಅವ್ರಿಗೆ ಹೊಡೆದು ಕಳಿಸ್ಬಿಟ್ಟಿದ್ದಾರೆ, ಆದರೂ ಮತ್ತೆ ಗೆದ್ದು ಸೌತ್ ಆಫ್ರಿಕಾನ ಹೊಡೆದು ಮತ್ತೆ ಇಲ್ಲಿ ಬಂದಿದ್ದಾರೆ ಅಂದರೆ ಹಠ ಮಾಡಿ ಬಂದಿದ್ದಾರೆ ಅಂತ ನನ್ನ ಪ್ರಕಾರ. ಕರೆಕ್ಟ್ ಅಲ್ವಾ? ಅವ್ರು ಏನು ಹಠ ಮಾಡಿದ್ರು ಇಂಡಿಯಾ ಮೇಲೆ ಗೆಲ್ಲಕ್ಕಾಗಲ್ಲ. ಎಸ್, ಕರೆಕ್ಟ್, ಇದೇ ಬೇಕಾಗಿರೋದು. ಓಕೆ ಬ್ರದರ್, ನಾಳೆ ಯಾರು ಗೆಲ್ತಾರೆ? ನಾಳೆ ಇಂಡಿಯಾ ಗೆಲ್ಲತ್ತೆ. ಸೆಂಚುರಿ ಯಾರು ಮಾಡ್ಬೋದು? ಸೆಂಚುರಿ ಐ ಥಿಂಕ್ ವಿರಾಟ್ ಕೊಹ್ಲಿ ಅಂದರೆ ನನಗೆ ತುಂಬ ಇಷ್ಟ. ವಿರಾಟ್ ಕೊಹ್ಲಿನೇ. ನನಗೂ ಇಷ್ಟ ಬ್ರದರ್, ಐ ಲವ್ ಹಿಮ್. ಓಕೆ, RCB. ಇವರು ರೋಹಿತ್ ಶರ್ಮಾ ಮಾಡಲ್ಲ ಸರ್. ಮಾಡಲ್ಲ. ಓಕೆ ಬ್ರದರ್, ಅಷ್ಟು ಪ್ಲೇಯರ್ಸಲ್ಲಿ KL ರಾಹುಲ್ ಇದಾರಲ್ಲ, ನಮ್ಮ ಕರ್ನಾಟಕದವರು, ಕರೆಕ್ಟ್ ಅಲ್ವಾ? ನಮ್ಮ ಮಂಗಳೂರಿನವರು, ಅದು ನಮ್ಮ ಸುನಿಲ್ ಶೆಟ್ಟಿ ಅವರು ಹಳೆಯವರು, ಗೊತ್ತಿದೆ ನಿಮಗೆ? ಕರೆಕ್ಟ್. ಓಕೆ, ಇದ್ರ ಪ್ರಕಾರ ಅವ್ರನ್ನ ಪಾಪ 4ನೇ 5ನೇ 6ನೇ ಬ್ಯಾಟ್ಸ್ಮನ್ ಮಾಡ್ತಾ ಇದ್ದಾರೆ ಅವ್ರನ್ನ. ಕಾರಣ ಏನಿರ್ಬೋದು? ಯಾಕಂದ್ರೆ ಬ್ಯಾಟ್ಸ್ಮನ್ ಚೆನ್ನಾಗಿ ಆಡಲ್ವಾ, ಚೆನ್ನಾಗಿ ಬ್ಯಾಟಿಂಗ್ ಮಾಡಲ್ವಾ KL ರಾಹುಲ್? ಬಟ್ ಓಪನರ್ಸ್ ಎಲ್ಲ ತುಂಬ ರೋಹಿತ್ ಇದ್ದಾರೆ, ವಿರಾಟ್ ಕೊಹ್ಲಿ ಇದ್ದಾರೆ, ಓಕೆ, ಫಸ್ಟ್ ಶುಭ್ಮನ್ ಗಿಲ್ ಇದ್ದಾರೆ, ಅಕ್ಷರ್ ಪಟೇಲು ಸಖತ್ತಾಗಿ ಆಡ್ತಾರೆ. ಅಕ್ಷರ್ ಪಟೇಲ್ ಓಕೆ ಸರ್, ಚೆನ್ನಾಗಿರ್ತಾರೆ, ಆಲ್ರೌಂಡರ್ ಅಲ್ಲ ಅವರು. ಓಕೆ, ಚೆನ್ನಾಗಿ ಆಡ್ತಾರೆ. 3 ಅಟ್ಲೀಸ್ಟ್ 3 ಅಲ್ಲೇ ಆದರೂ ಬಿಡಬೇಕಿತ್ತು, ಬಟ್ 6 ಅಲ್ಲಿ ಇಟ್ಟಿದ್ದಾರೆ. ಏನೋ ಬೇಜಾರಾಗುತ್ತೆ. ಇರಲಿ ಸರ್, ಒಟ್ಟು ಇಂಡಿಯಾ ಗೆದ್ರೆ ಸಾಕು ಸರ್. ಇಂಡಿಯಾ ಗೆಲ್ಲಬೇಕು. ಆಯಿತು, ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಓಕೆ ಸರ್. ಓಕೆ ಅಣ್ಣ, ನಾಳೆ ಇಂಡಿಯಾ ನ್ಯೂಜಿಲೆಂಡ್ ಮ್ಯಾಚು. ಯಾವ್ದು ಗೆಲ್ಬೋದು? ಇಂಡಿಯಾ ಸರ್. ಇಂಡಿಯಾ. ಎಸ್, ಕರೆಕ್ಟ್. ನಾವು ಇಂಡಿಯಾದವ್ರು ಅಂದ್ರೆ ಇಂಡಿಯಾ ಸಪೋರ್ಟ್ ಮಾಡಲೇಬೇಕು ಸರ್. ಇಂಡಿಯಾದ ಸಪೋರ್ಟ್ ಇಲ್ಲ ಅಂದ್ರೆ ನಮ್ಮ ಕ್ರೇಜ್ ಇರಲ್ಲ. ಕರೆಕ್ಟ್. ಪೂಜೆ ಪುರಸ್ಕಾರ ಅಂತ ಮಾಡೋದು ನಾವೇ. ಹೌದು ಅಲ್ವಾ? ನಮ್ಮ ಭಾರತ ದೇಶ ಗೆಲ್ಬೇಕು ಅಂತ ನಮ್ಮ ದೇಶ ಅನ್ನೋದು ಅಭಿಮಾನದಿಂದ, ನಮ್ಮ ಸ್ವಾಭಿಮಾನಿಯಿಂದ ನಮ್ಮದೇ ಗೆಲುವನ್ನು ಆಗಬೇಕು. ಪ್ರಾಣ ಬೇಕಾದ್ರೂ ಕೊಡ್ತೀವಿ ಭಾರತಕ್ಕೋಸ್ಕರ. ಎಸ್, ಇದು ಸತ್ಯವಾದ ಮಾತು. ಓಕೆ ಅಣ್ಣ, ನಾಳೆ ಓಪನಿಂಗ್ ಬ್ಯಾಟ್ಸ್ಮನ್ ಯಾರು ಬಂದ್ರೆ ಚೆನ್ನಾಗಿರುತ್ತೆ? ಫಸ್ಟು ನನ್ನ ಪ್ರಕಾರ ರೋಹಿತ್ ಶರ್ಮಾ, ಶುಭಮ್ ಗಿಲ್ ಬರಬೇಕು. ಹೌದಾ? ಓಕೆ ಅಣ್ಣ, ಟಾಸ್ ಅವರು ಪಾಕಿಸ್ತಾನದವರು ಗೆದ್ರು, ಮೊನ್ನೆ ನ್ಯೂಜಿಲೆಂಡ್ ಅವರು ಟಾಸ್ ಗೆದ್ರು, ಬಟ್ ಬಾಸ್ ನಾವು ಗೆಲ್ತಾ ಇದೀವಿ, ಈ ಮ್ಯಾಚ್ ನಾವು ಗೆಲ್ತಾ ಇದೀವಿ, ಟಾಸ್ ಅವ್ರು ಗೆದ್ರು ಅಲ್ವಾ? ಸೊ ನಾಳೆ ಟಾಸ್ ಯಾರು ಗೆಲ್ಬೋದು? ಇಂಡಿಯಾ. ಓಕೆ, ಅವ್ರು ಬ್ಯಾಟಿಂಗ್ ಮಾಡಬೇಕಾ ಇಲ್ಲ ಫೀಲ್ಡಿಂಗ್ ಮಾಡಬೇಕಾ? ಫಸ್ಟ್ ಓಪನಿಂಗು ಫಸ್ಟ್ ಫೀಲ್ಡಿಂಗ್ಗೆ ತಗೋಬೇಕು. ಅವರು ಫೀಲ್ಡಿಂಗ್ ತಗೋಬೇಕು. ಯಾಕಣ್ಣ ಬ್ಯಾಟಿಂಗ್ ಬೇಡ ಅಂತೀರಾ? ಅಲ್ಲ, ಹಂಗೆ ಬ್ಯಾಟಿಂಗ್ ಆದರೆ ಎಲ್ಲದಕ್ಕೂ ಸ್ಟಾರ್ಟಿಂಗ್ ಎಲ್ಲ ಬ್ಯಾಟಿಂಗ್ ಆಡಿದ್ರು ಹೋದರೆ ನೆಕ್ಸ್ಟ್ ಇದು ಮಾಡೋಕ್ಕೆ ಅವ್ರಿಗೆ ಎಂಕರೇಜ್ ಬರ್ತದೆ. ಯಾಕಂದರೆ ಎಷ್ಟು ಸ್ಕೋರ್ ಹೊಡೆದಿರ್ತಾರೆ ಅದ್ಮೇಲೆ ಹೊಡೆಯಷ್ಟು ಫೈಟ್ ಕೊಡ್ತಾರೆ ಅಂತ. ಹೌದು, ಥ್ಯಾಂಕ್ ಯು ಸರ್. ಕನ್ನಡ ಬರಲ್ವಾ? ಸ್ವಲ್ಪ ಬರುತ್ತೆ ಸರ್. ಐ ಆಮ್ ಫ್ರಮ್ ಒಡಿಶಾ. ಸ್ವಲ್ಪ ಬರುತ್ತೆ. ಸೂಪರ್ ಬ್ರದರ್, ಅಷ್ಟು ಸಾಕು. ಓಕೆ, ನಾಳೆ ಇಂಡಿಯಾ ಆಮೇಲೆ ನ್ಯೂಜಿಲೆಂಡ್ ಮ್ಯಾಚು, ಯಾರು ಗೆಲ್ತಾರೆ? ಆಲ್ವೇಸ್ ಇಂಡಿಯಾ ಸರ್. ಇಂಡಿಯಾ. आपको पूछता हूं मैं. ಓಕೆ, ನೀವು ಹೇಳಿ ಇವಾಗ ನಾಳೆ ಓಪನಿಂಗ್ ಬ್ಯಾಟ್ಸ್ಮನ್ ಯಾರು ಬಂದ್ರೆ ಚೆನ್ನಾಗಿ? KL ರಾಹುಲ್ ನಾಟ್ ಗಿವಿಂಗ್ ಮಚ್, ಚಾನ್ಸೇ ಕೊಡ್ತಾ ಇಲ್ಲ ಅಷ್ಟೊಂದು. ಅವ್ರು ಓಪನಿಂಗ್ ಬ್ಯಾಟ್ಸ್ಮನ್ ಬಂದ್ರೆ KL ರಾಹುಲ್. ಬಟ್ ಹಿ ಕ್ಯಾನ್ ಡೂ ಸರ್, ಹಿ ಕ್ಯಾನ್ ಡೂ ಮಚ್ ಐ ಥಿಂಕ್. ಯಾ, KL ರಾಹುಲ್. ಹಿ ಹ್ಯಾಸ್ ಪೊಟೆನ್ಷಿಯಲ್ ಟು ಬ್ಯಾಟ್ ಅಟ್ ಎನಿ ಪೊಸಿಷನ್ ಸರ್. ಓಕೆ. ಹೂ ಇಸ್ ದ ಬೆಸ್ಟ್ ಬ್ಯಾಟ್ಸ್ಮನ್ ಆ್ಯಂಡ್ ಸ್ಕೋರರ್ ಇನ್ ಅವರ್ ಇಂಡಿಯಾ? ಇಟ್ಸ್ ಆಬ್ವಿಯಸ್ಲಿ ವಿರಾಟ್ ಕೊಹ್ಲಿ. ಓಕೆ. Yeah. So next time going to be the one. Cup हमारा. Yes sir. ನಮ್ದೇ ಕಪ್ಪು. ನಮ್ದೇ ಕಪ್. Thank you. Okay sir. How is Bangalore? Good, very good. Very good. ಹಂಗೆ ಕೇಳ್ತಿದ್ದೀನಿ. Okay. Tomorrow India New match. Yeah, India will win the match. Okay. And Suman Gill maybe will perform 80 to almost century also because he is not performing in 2-3 matches. But Virat Kohli is also good. Century नहीं बनाया अभी तक शुभम गिल. Will in the final. Final. He will win the match. Yeah. He will win. So tomorrow the winner will be? Winner will be India. Yeah. Cup हमारा. Yes. ನಮ್ದು ಕಪ್ ನಮ್ದು. Yeah. अपना कप है. Thank you. ಹಾಯ್ ಸರ್, ನಮಸ್ತೆ ಸರ್. ಏನು ಮಾಡ್ತಾ ಇದ್ದೀರಾ ತಾವು? ನಾವು ಕ್ಯೂಲರಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ. ಸೊ ಕ್ರಿಕೆಟಿಗೆ ಬಂದಿದ್ದೀರಿ? ಕ್ರಿಕೆಟಿಗೆ ಬಂದಿದ್ದೀವಿ. ಓ, ಟೀಮು ನಿಮ್ಮ ಕಂಪನಿಗಳಿಂದ ಟೀಮ್? ಹೌದು, ಟೀಮ್ ಎಲ್ಲ ಆರ್ಗನೈಸ್ ಮಾಡಿರೋದು. ಓಕೆ. ಕ್ರಿಕೆಟಲ್ಲಿ. ಓಕೆ. ಸೊ ಆಡ್ತಾ ಇದ್ದೀವಿ ಇವತ್ತು ಫುಲ್ ನಮ್ಮ ಎಲ್ಲ ಟೀಮು. ಹೌದಾ ಸರ್? ಓಕೆ, ನಿಮ್ಮ ಪ್ರಕಾರ ನಾಳೆ ಇಂಡಿಯಾ ನ್ಯೂಜಿಲೆಂಡ್ ಮ್ಯಾಚು, ಓಕೆನಾ? ಸೊ ಓಪನಿಂಗ್ ಬ್ಯಾಟ್ಸ್ಮನ್ ಯಾರು ಇರಬೇಕು,
ನಮ್ಮವರು ಬ್ಯಾಟಿಂಗ್ ಮಾಡಬೇಕಾ ಇಲ್ಲ ಫೀಲ್ಡಿಂಗ್ ಮಾಡಬೇಕಾ ಫಸ್ಟು ನಿಮ್ಮ ಪ್ರಕಾರ? ಸರ್ ಬ್ಯಾಟಿಂಗ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅನಿಸುತ್ತೆ ನನಗೆ. ಸ್ಕೋರ್ ಜಾಸ್ತಿ ಸ್ಕೋರ್ ಮಾಡಿದ್ರೆ ಜಾಸ್ತಿ ಮಾಡಬೇಕು. ಸ್ಕೋರ್ ಜಾಸ್ತಿ ಕೊಟ್ಟು ನಾವು ಫೀಲ್ಡಿಂಗಲ್ಲಿ ಅವ್ರಿಗೆ ಕಂಟ್ರೋಲ್ ಮಾಡ್ಬೋದು. ಕಂಟ್ರೋಲ್ ಮಾಡ್ಬೋದು. ವಿನ್ ಆಗ್ಬೋದು. ವಿನ್ ಆಗುತ್ತೆ. ಓಕೆ. ಸೊ ಯಾರು ಸೆಂಚುರಿ ಯಾರು ಮಾಡ್ಬೋದು ಸರ್? ನಮ್ಮ ಟೀಮಲ್ಲಿ ಯಾರು ಮಾಡ್ಬೋದು? 100 ಯಾರು ಮಾಡ್ತಾರೆ ಸರ್ ಸೆಂಚುರಿ ನಾಳೆ ಕೊಹ್ಲಿ ಅವ್ರ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ. ಓಕೆ. ಕೊಹ್ಲಿ, ಗಿಲ್ ಮತ್ತೆ ರೋಹಿತ್ ಶರ್ಮಾ ಅವರು ಸೊ ಚೆನ್ನಾಗಿ ಆಡ್ತಾರೆ ಅನಿಸುತ್ತೆ. ಹೌದಾ? ಓಕೆ ಓಕೆ. ಸೊ ಓಕೆ ಸರ್, ಖುಷಿ ಆಯಿತು ನಮಗೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸರ್ ನಮಸ್ತೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಯಾವ ಊರು ತಮ್ಮದು? ಬಿಜಾಪುರ. ಬಿಜಾಪುರ. ಉತ್ತರ ಕರ್ನಾಟಕ ನಮ್ಮ ಕಡೆಯವರು. ಓಕೆ ರೀ ಸರ್, ನಾಳೆ ಇಂಡಿಯಾ ನ್ಯೂಜಿಲೆಂಡ್ ಮ್ಯಾಚು, ಓಕೆನಾ? ಸೊ ಓಪನಿಂಗ್ ಬ್ಯಾಟ್ಸ್ಮನ್ ಯಾರು ಬರಬೇಕು? ನಿಮ್ಮ ಪ್ರಕಾರ ಯಾರು ಗೆಲ್ತಾರೆ, ಯಾರು ಸೆಂಚುರಿ ಮಾಡ್ತಾರೆ? ಓಪನಿಂಗ್ ನಮ್ಮ ನಾರ್ಮಲ್ ಚೇಂಜ್ ಮಾಡಬಾರ್ದು. ರೋಹಿತ್ ಶರ್ಮಾ, ಶುಭ್ಮನ್ ಗಿಲ್ಲೇ ಬರಬೇಕು. ನೆಕ್ಸ್ಟ್ ವಿರಾಟ್ ಕೊಹ್ಲಿನೇ ಬರಬೇಕು. ಅದ್ರ ನೆಕ್ಸ್ಟ್ KL ರಾಹುಲೇ ಬರಬೇಕು. ಇವ್ರು ಹಿಂಗೆ ಬಂದ್ರೆ ಕರೆಕ್ಟ್. ನೆಕ್ಸ್ಟ್ ಅಯ್ಯರ್ ಬರಬೇಕು. ಓಕೆ. ಲಾಸ್ಟಿಗೆ ಜಡೇಜಾ ಅವ್ರಂತ ಇದ್ದೇ ಇದ್ದಾರೆ. ಬಟ್ ಕಪ್ ಮಾತ್ರ ಈ ಸಲ RCB ಇದು ಚಾಂಪಿಯನ್ಸ್ ಟ್ರೋಫಿ ಇಂಡಿಯಾದೇ ಅಂತೀರಾ? ಅವತ್ತಿದ್ರು. ಓಕೆ ಸರ್, ಈಗ ಏನು ನಾನೇನು ಹೇಳ್ತಾ ಇದ್ದೆ ಅಂದರೆ ರಾಹುಲ್ನ KPL ರಾಹುಲ್ನ ಅವ್ರನ್ನ 6th 5th ಈ ಥರ ಮಾಡ್ತಾರೆ ಬ್ಯಾಟ್ಸ್ಮನ್. ಅವ್ರಿಗೆ ಓಪನ್ ಬ್ಯಾಟ್ಸ್ಮನ್ ಕೊಟ್ಟರೆ ಆಗಲ್ಲ ಅಂತೀರಾ ನಿಮ್ಮ ಪ್ರಕಾರ? ನಮ್ಮ ಕರ್ನಾಟಕದವ್ರು ಬೇರೆ, ಅವರು ನಮ್ಮ ಮಂಗಳೂರಿನವರು. ಮ್ಯಾಚ್ ಸಿಚುವೇಶನ್ ಮೇಲೆ ಡಿಪೆಂಡ್ ಆಗುತ್ತೆ, ಹೆಂಗೆ ಆಡುತ್ತೆ, ಆ ಥರ ಇರುತ್ತೆ. ವಿಕೆಟ್ಸ್ ಬೇಗ ಹೋದ್ರೆ ಒಬ್ರು ಸ್ಟೆಬಿಲಿಟೀಸ್ಗೋಸ್ಕರ ಒಬ್ರು ಲಾಸ್ಟಲ್ಲಿ ಬೇಕಾಗುತ್ತೆ. ಬರೀ ಫಸ್ಟ್ ಹಿಟ್ರ್ ಇಬ್ಬರು ಹಿಟ್ಟರ್ಸ್ ಇದ್ದಾರೆ, ಶುಭ್ಮನ್ ಗಿಲ್ ಆಗಲಿ ರೋಹಿತ್ ಶರ್ಮಾ ಆಗಲಿ. ಅಕ್ಷರ್ ಪಟೇಲ್ ಚೆನ್ನಾಗಿ ಆಡ್ತಾರಲ್ಲ? ಚೆನ್ನಾಗಿ ಆಡ್ತಾರೆ. ಈಸ್ ಅ ಮಿಡ್ ಆ್ಯಕ್ಚುಲಿ ಒಂಥರ ಈಸ್ ಉಭರ್ತಾ. ಶ್ರೇಯಸ್ ಇದ್ದಾರೆ, ಆಡ್ತಾರೆ ಸರ್. ನಮ್ಮ ಟೀಮ್ಸ್ ಎಲ್ಲ ಪಕ್ಕ ಗೆಲ್ಲುತ್ತೆ ಅಂತೀರಾ? ಡೆಪ್ತ್ ಆಫ್ ಬ್ಯಾಟಿಂಗ್ ಜಾಸ್ತಿ ಇದೆ ನಮ್ಮ ಹತ್ರ. ಡೆಪ್ತ್ ಆಫ್ ಬೌಲಿಂಗು ಚೆನ್ನಾಗಿದೆ. ಫೀಲ್ಡಿಂಗ್ ಅಂತೂ ಮೆರಿಟಲ್ಲಿದೆ. ಓಕೆ ಸರ್, ಟಾಸು ಅವ್ರು ಗೆದ್ರೆ ಯಾರಾದ್ರೂ ಗೆಲ್ಲಿ, ನಿಮ್ಮ ಪ್ರಕಾರ ನಮ್ಮವ್ರು ಫಸ್ಟ್ ಬ್ಯಾಟಿಂಗ್ ಮಾಡಬೇಕಾ ಇಲ್ಲಾಂದ್ರೆ ಫೀಲ್ಡಿಂಗ್ ಮಾಡಬೇಕಾ? ಸರ್ ಟಾಸ್ ಮ್ಯಾಟರ್ ಆಗುತ್ತೆ. ಬಟ್ ನಾವು ಯಾವ ಟೈಮಲ್ಲಿ, ಯಾವ ಸಿಚುವೇಷನಲ್ಲಿ, ಯಾವ ಥರ ನಮ್ಮನ್ನು ನಾವು ತೋರಿಸ್ಕೊತೇವೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ವಿ ಹ್ಯಾವ್ ಟು ಎಕ್ಸಿಕ್ಯೂಟ್ ಅವರ್ ಸೆಲ್ಸ್. ಈಗ ರೋಹಿತ್ ಶರ್ಮಾ ಬ್ಯಾಟಿಂಗಲ್ಲಾದರೂ ಬಂದರು, ಓಪನಿಂಗ್ ಆದರೂ ಬಂದರು ಸೆಂಚುರಿ ಹೊಡಿಬೋದು, ಚೇಸಿಂಗಲ್ಲಾದರೂ ಸೆಂಚುರಿ ಹೊಡಿಬೋದು. ಕೊಹ್ಲಿ ಸೆಂಚುರಿ ಚೇಸಿಂಗಲ್ಲಿ ಹೊಡಿತಾರೆ, ಬಟ್ ಓಪನಿಂಗಲ್ಲೂ ಹೊಡಿತಾರೆ ಮ್ಯಾಚಲ್ಲಿ. ಇಟ್ ಡಸಂಟ್ ಮ್ಯಾಟರ್ ಗೆದ್ರು ಫಸ್ಟ್ ಬ್ಯಾಟಿಂಗು ಬಾಲಿಂಗು. ಬಟ್ ಆ ಟೈಮಲ್ಲಿ ಯಾವ ಥರ ಆಡ್ತೀವಿ ಅದ್ರ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ನಮ್ದು ಯಾವತ್ತು ಹಾರ್ಟ್ ಬೀಟ್ ಇಂಡಿಯಾ ಗೆಲ್ಲಬೇಕು, ಕೊಹ್ಲಿ ಸೆಂಚುರಿ ಆಗಬೇಕು ಅಷ್ಟೇ. ಮಾಡೇ ಮಾಡ್ತಾರೆ ಈ ಸಲ ಅಂದ್ರೆ ಮಾಡೇ ಮಾಡ್ತಾರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ತಮ್ಮ ಹೆಸರು? ನನ್ನ ಹೆಸರು ವಸಂತ್ ಅಂತ. ಓಕೆ. ನಾಳೆ ಇಂಡಿಯಾ ನ್ಯೂಜಿಲೆಂಡ್ ಮ್ಯಾಚು ಫುಲ್ ಟಕ್ ಆಫ್ ಅವರು, ಫುಲ್ ಫೈರ್ ಅಲ್ಲೇ ಅವ್ರು ಎಲ್ಲರೂ. ಬ್ಲಾಕ್ ವರ್ಸಸ್ ಬ್ಲೂ. ಬ್ಲಾಕ್ ಬಿಡಿ ಯಾವತ್ತಿದ್ರು ನಾವೇ ಫುಲ್ ಸಪೋರ್ಟ್, ನಾವು ಇಂಡಿಯಾಗೆ ಸಪೋರ್ಟ್ ಮಾಡೋದು. ನಾವು ಇಂಡಿಯಾದ ಮಾಡ್ಲೇಬೇಕು ಖಂಡಿತ. ಓಕೆ, ನಾಳೆ ನಿಮಗೆ ಯಾರು ಗೆಲ್ಬೋದು ಅನ್ಸುತ್ತೆ ಮ್ಯಾಚು? ಅಫ್ಕೋರ್ಸ್ ಇಂಡಿಯಾನೇ. ಓಪನಿಂಗ್ ಬ್ಯಾಟ್ಸ್ಮನ್ ಯಾರು ಇರಬೇಕು? ಸೆಂಚುರಿ ಯಾರು ಮಾಡ್ತಾರೆ ನಮ್ಮ ಟೀಮಲ್ಲಿ? ನಮ್ಗೆ ಇವಾಗ ಚೇಸ್ ಮಾಸ್ಟರ್ ಬ್ಯಾಟಿಂಗ್ ತೊಗೊಂಡ್ರೆ ಕಷ್ಟ, ನಮ್ಗೆ ರೋಹಿತ್ ಹೊಡಿಬೇಕು. ಓಕೆ. ನಮ್ಗೇನಾದರೂ ಫೀಲ್ಡಿಂಗ್ ಬಂತು ಅಂದರೆ ನಮ್ಮ ಚೇಸ್ ಮಾಸ್ಟರ್ ಕೊಹ್ಲಿ 100 ಹೊಡಿಲೇಬೇಕು ಈ ಸಲ. ಯಾಕಂದರೆ ನಾವು ಒಳ್ಳೆ ನಿರೀಕ್ಷತೆ ಇರೋದು ರೋಹಿತ್ ಮತ್ತು ಕೊಹ್ಲಿ, RKA. ಕೊಹ್ಲಿಗೆ ಹೊಡಿಲೇಬೇಕು. ರೋಹಿತ್ ಈ ಮ್ಯಾಚು ಫೈನಲ್ ಮ್ಯಾಚಲ್ಲಿ ಆಡಲೇಬೇಕು ಸರ್, ಅಷ್ಟು ಇನ್ನೇನು ಹೇಳೋಕ್ಕಾಗಲ್ಲ. ಕೇನ್ ವಿಲಿಯಮ್ಸನ್ನು ಮತ್ತು ಅವ್ರ ಕಡೆ ಮತ್ತು ನಮ್ಮ ಜಡೇಜಾ ಚೆನ್ನಾಗಿ ಆಡ್ತಾ ಇದ್ದಾರೆ. ಅಕ್ಷರ್ ಪಟೇಲ್ ಚೆನ್ನಾಗಿ ಆಡ್ತಾರೆ. ಅಕ್ಷರ್ ನಮ್ಮ ಕಡೆ 4 ಶ್ರೇಯಸ್ ಚೆನ್ನಾಗಿ ಆಡ್ತಾ ಇದ್ದಾರೆ. ನಮ್ಮ ಕಡೆ 4 ಜನ ಬೌಲರ್ಸ್ಗಳು ಇದ್ದಾರೆ, ಸ್ಪಿನ್ನರ್ಸು, ದಾಂಡಿಗೆಗಳು. ಅವರು ಖಂಡಿತ ಚೆನ್ನಾಗಿ ಮಾಡಿ ಪರ್ಫಾರ್ಮ್ ಮಾಡಿ ನಮಗೆ ಕಪ್ ಗೆದ್ಕೊಡ್ಲಿ ಅಂತ ನಮಗೆ ಒಂದು ನಿರೀಕ್ಷೆ. ನಾವು ಸ್ಪಿನ್ನರು ಚಕ್ರವರ್ತಿ ಚಕ್ರ ತಿರುಗಿಸ್ತಾರೆ ಅಂತೀರಾ? ಎಸ್, ಥ್ಯಾಂಕ್ ಯು. ಆದಷ್ಟು ನಾವೆಲ್ಲ ಪ್ರೇ ಮಾಡ್ಕೊಳ್ಳೋಣ ಇಂಡಿಯಾ ಗೆಲ್ಲೋ ಸಲುವಾಗಿ. ಓಕೆ, ಎಸ್, ಬಾಯ್ ಸರ್. ಥ್ಯಾಂಕ್ ಯು. ಸುಬ್ರಹ್ಮಣ್ಯ ಏನು ಮಾಡ್ತಾ ಇದ್ದೀರಿ ಸರ್ ತಾವು? ನಾವು ಕ್ಯಾಟ್ರಿಂಗ್. ಓಕೆ ಸರ್, ನಾಳೆ ಇಂಡಿಯಾ ಆಮೇಲೆ ನ್ಯೂಜಿಲೆಂಡ್ ಮ್ಯಾಚ್ ಇದೆ, ಓಕೆನಾ? ಸೊ ನಿಮ್ಮ ಪ್ರಕಾರ ಏನು ಹೇಳಿ, ಏನು ಹೇಳಿ? ನ್ಯೂಜಿಲೆಂಡ್ ವಿನ್ ಅಂತ. ನ್ಯೂಜಿಲೆಂಡ್? ಹೌದು. ಯಾಕೆ ಸರ್ ಇಂಡಿಯಾ ಗೆಲ್ಲಲ್ವಾ? ಇಂಡಿಯಾ ಉಂಟು, ಆದರೆ ನ್ಯೂಜಿಲೆಂಡ್ ನಾವು ಲೈಕ್ ಮಾಡ್ತಾ ಇದ್ದೇವೆ. ಹೌದಾ? ನೀವೇನು ಸರ್? ಹೌದು, ಅದು ಹೆಂಗೆ ಹೇಳ್ತಾ ಇದ್ದೀರಿ ನೀವು ನ್ಯೂಜಿಲೆಂಡ್? ಯಾಕಂದ್ರೆ ನಮ್ಮ ಇಂಡಿಯಾದಲ್ಲಿ ಸಾಕಷ್ಟು ಸ್ಟ್ರಾಂಗ್ ಪ್ಲೇಯರ್ಸ್ ಇದಾರಲ್ಲ ಸರ್. ಸ್ಟ್ರಾಂಗ್ ಉಂಟು, ಆದರೂ ನ್ಯೂಜಿಲೆಂಡ್ ಮೇಲೆ ನಮಗೆ ಸ್ವಲ್ಪ ಹಿಂಬಳ ಉಂಟು. ಹೌದಾ? ಉಂಟು. ಹೌದು. ಸೊ ಹಂಗಾರೆ ನಮ್ಮಲ್ಲಿ ಯಾರೋ ಅಂತ ಸ್ಟ್ರಾಂಗ್ ಪ್ಲೇಯರ್ಸ್ ಇಲ್ಲ ಅಂತೀರಾ? ಪ್ಲೇಯರ್ಸ್ ಇದ್ದಾರೆ, ಆದರೆ ನಾವು ನ್ಯೂಜಿಲೆಂಡ್ ಸ್ವಲ್ಪ ಲೈಕ್ ಮಾಡ್ತಾ ಇದ್ದೇವೆ. ನೀವು ಲೈಕ್ ಮಾಡ್ತಾ ಇದ್ದೀರಾ? ಯಾಕೆ? ಅದು ಮುಂಚಿನಿಂದ ನೀವು ಇಂಡಿಯಾದವರಲ್ವಾ? ಇಂಡಿಯಾದಲ್ಲಿ ಆದರೆ ನ್ಯೂಜಿಲೆಂಡ್ ಲೈಕ್ ಮಾಡ್ತಾ ಇದ್ದೇವೆ. ಅವ್ರು ಲೈಕ್ ಮಾಡ್ತೀರಾ? ಹೌದು. ಸರಿ ಸರ್, ಅದು ನಿಮ್ಮ ಅಭಿಪ್ರಾಯ ಅಲ್ವಾ? ಒಟ್ಟು ನಾವು ಹೆಂಗಿದ್ರೆ ಯಾವತ್ತಿದ್ರು ಇಂಡಿಯಾಗೆ ಸಪೋರ್ಟೇ ನಾವು. ಥ್ಯಾಂಕ್ ಯು ಸರ್.